ಜ್ಯೂಸು ಕಾಫಿ ಈ ಥರ ಕುಡಿಯೋ ಐಟಮ್ ಏನೋ ತಗೊಳಂಗಿಲ್ಲ. ನಿಮಗೆ ಸ್ಟಾರ್ಬಕ್ಸ್ ತೋರಿಸ್ತೀನಿ. ಬಜೆಟಿಗೆ ಒಂದು ಯಾವುದೂ ಸಿಗ್ತಾನೆ ಇಲ್ಲ. ಈ ಅವೆಂಜರ್ಸ್ ಎಂಡ್ ಗೇಮಲ್ಲಿ ಹಲ್ಕ್ ಬಂದ್ಬಿಟ್ಟು ಆ್ಯಂಟ್ ಮನಿ ಕೊಡ್ತಾ ಇರ್ತಾನಲ್ಲ, ಅವಾಗ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ಮಾಲ್ಗೆ ಬಂದಮೇಲೆ ಈ ಥರ ಫುಡ್ಗಳು ತಿನ್ನಲೇಬೇಕು, ಏನೋ ಮಾಡೋಂಗಿಲ್ಲ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರ ನಮಗೆ ಮೇಲೂ. ಸೊ ನಾವಿವತ್ತು ಈ 200 ರೂಪಾಯಿ ತಗೊಂಡು ಮಂತ್ರಿ ಮಾಲಲ್ಲಿ ಒಂದು ಫುಡ್ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀವಿ. ಈ ಚಾಲೆಂಜಲ್ಲಿ ಏನಪ್ಪ ಅಂದರೆ, ಈ ಮಂತ್ರಿ ಮಾಲ್ ಫುಡ್ ಕೋರ್ಟ್ ಅಂತ ಸಖತ್ ಹ್ಯೂಜ್ ಆಗಿದೆ. ಕಮ್ಮಿ ಅಂದ್ರೂ ಒಂದು 50 ಫುಡ್ ಬ್ರ್ಯಾಂಡ್ದು ಫುಡ್ ಸ್ಟೋರ್ಗಳಿದ್ದಾವೆ. ಈ ಫುಡ್ ಸ್ಟೋರ್ಗಳಲ್ಲಿ ನಾನು 200 ರೂಪಾಯಿ ಯೂಸ್ ಮಾಡಿ ಏನೇನೆಲ್ಲ ಫುಡ್ ತಿನ್ಬೋದು. ಮತ್ತು ಇದ್ರ ಕಂಡೀಷನ್ಸ್ ಏನಪ್ಪ ಅಂದರೆ, ನಾನು ಜ್ಯೂಸು ಕಾಫಿ ಈ ಥರ ಕುಡಿಯೋ ಐಟಮ್ ಏನೋ ತಗೊಳಂಗಿಲ್ಲ, ತಿನ್ನೋದೇ ತಗೋಬೇಕು. ಅದರಲ್ಲಿ 200 ರೂಪಾಯಿನಲ್ಲೇ ತಗೋಬೇಕು. ಮಿನಿಮಮ್ 3 ಐಟಮ್ ತಗೋಬೇಕು. ಸೊ ತಿಂದ ಮೇಲೆ ನನಗೆ ಹೊಟ್ಟೆ ತುಂಬ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಇದು ಈ ಚಾಲೆಂಜ್ನ ಕಂಡೀಷನ್ನು. ಸೊ 200 ರೂಪಾಯಿ ಇಟ್ಕೊಂಡು ಈ ಮಾಲಲ್ಲಿ ಅದನ್ನು ಅಚೀವ್ ಮಾಡೋಕ್ಕಾಗುತ್ತಾ? ಸೊ ಬನ್ನಿ, ಈ ಚಾಲೆಂಜ್ ಹೆಂಗಿರುತ್ತೆ ನೋಡ್ಕೊಂಡು ಬರೋಣ. ATM ಅಲ್ಲಿ 200 ರೂಪಾಯಿ ಅಂತ ಹೊಡೆದ್ರೆ ಬರೀ 100 ರೂಪಾಯಿ ಐತೆ. 200 ರೂಪಾಯಿನಾರ ಬ್ಯಾನ್ ಮಾಡೋರಾ? ಸೊ ನಾವು ಮಂತ್ರಿ ಮಾಲ್ಗೆ ಎಂಟರ್ ಆದ ತಕ್ಷಣ ಫಸ್ಟ್ ಸಿಗೋದೆ ಸ್ಟಾರ್ಬಕ್ಸು. ಇವಾಗ ನಮಗೆ ಇರೋ 200 ರೂಪಾಯಿ ಬಜೆಟ್ ಸ್ಟಾರ್ಬಕ್ಸ್ಗೆಲ್ಲ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಓಪನಿಂಗ್ ಪ್ರೈಸ್ 150 ರೂಪಾಯಿ ಇರುತ್ತೆ. ಮತ್ತು ನಮ್ಮ ಚಾಲೆಂಜ್ ರೂಲ್ಸ್ ಪ್ರಕಾರ ನೋ ಕಾಫಿ ನೋ ಜ್ಯೂಸಸ್. ಅದಕ್ಕೆ ಈಗ ಸ್ಟಾರ್ಬಕ್ಸ್ಗೆ ಹೋಗ್ತಾ ಇಲ್ಲ. ಬಟ್ ನಮ್ಮ ನೆಕ್ಸ್ಟ್ ಫುಡ್ ಚಾಲೆಂಜ್ ನಾನು ನಿಮಗೆ ಸ್ಟಾರ್ಬಕ್ಸ್ ತೋರಿಸ್ತೀನಿ. ಸೊ ಫಸ್ಟ್ ಇವಾಗ ಡಾಮಿನೋಸ್ ಹುಡ್ಕೊಂಡು ಬನ್ನಿ. ಇಲ್ಲೊಂದು ಗೋ ಪಿಜ್ಜಾ ಅಂತ ಇದೆ. ಇದು ಸ್ಟಾರ್ಟಿಂಗ್ 99. ಆ್ಯಂಡ್ ಇನ್ನು ಮುಂದೆ ಹೋದರೆ ಎಲ್ಲ 99 ಇದೆಯಲ್ಲಪ್ಪ. ನಮ್ಮ ಬಜೆಟಿಗೆ ಒಂದು ಯಾವುದೂ ಸಿಗ್ತಾನೆ ಇಲ್ಲ. ಸೊ ಡಾಮಿನೋಸಲ್ಲಿ ಚೀಪೆಸ್ಟು ಕ್ಲಾಸಿಕ್. ಸೊ ನಮ್ಮ 200 ರೂಪೀಸ್ ಚಾಲೆಂಜಲ್ಲಿ ಫಸ್ಟ್ ಐಟಮ್ ತೊಗೊಂಡಿದ್ದೀವಿ. ಅಂತೂ ಕಮ್ಮಿಗೆ ಸಿಕ್ಬಿಡ್ತು. ಫಸ್ಟ್ ಐಟಮ್ ಡಾಮಿನೋಸ್ಗೆ ಹೋಗಿ ಚೆಕ್ ಮಾಡಿದೆ, 49 ರೂಪೀಸ್ ಓನ್ಲಿ. ಕ್ಲಾಸಿಕ್ ಪಿಜ್ಜಾ ನೋಡೋಕ್ಕಿಂತ ಸಖತ್ತಾಗಿದೆ. 4 ಪೀಸಸ್ಸು ಗೊತ್ತಲ್ಲ ಮಾಮೂಲಿ. ನೀವು ಯಾವ ಥರ 49 ರೂಪಾಯಿ ಪಿಜ್ಜಾ ತಿಂದಿದ್ದೀರಾ ನೋಡಿ, ನಾನು ಇವತ್ತು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಅಷ್ಟು ಈಸಿ ಅಲ್ಲ. ನೀವು ಮಾಲ್ಗೆ ಬಂದುಬಿಟ್ಟು 49 ರೂಪಾಯಿ ಪಿಜ್ಜಾ ಕೊಡಿ ಅಂತ ಕೊಡಲ್ಲ ಅವರು. ನೋಡ್ಬಿಟ್ಟು ಸ್ವಲ್ಪ ಏನೋ ಮೆನುನಲ್ಲಿ ಇರುತ್ತಲ್ವ, ಆ ಮೆನುನಲ್ಲಿ ಚೆಕ್ ಮಾಡಿಬಿಟ್ಟು ಅವ್ರನ್ನ ಕೇಳಿ, ನನಗೆ ಸಿಂಗಲ್ ಪಿಜ್ಜಾ ಕ್ಲಾಸಿಕ್ ಬೇಕು ಅಂತ ಕೇಳಿದ್ರೆ ಸಿಗುತ್ತೆ. ಇಲ್ಲಾಂದರೆ ಅವರು ಮಿನಿಮಮ್ 99ಇಂದ ಶುರುವಾಗುತ್ತೆ ಅಂತ ಹೇಳ್ತಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನಾಟ್ ಬ್ಯಾಡ್. ನಾನು ಆ್ಯಕ್ಚುಲಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. 49 ರೂಪಾಯಿಗೆ ಯಾವ ಪಿಜ್ಜಾ ಕೊಡ್ತಾರೆ ಹೆಂಗಿರುತ್ತೆ ಅಂತ. ನಾನು ಬೇರೆ ವೆಜ್ ಲೋಡೆಡ್ ಅವೆಲ್ಲ ಟ್ರೈ ಮಾಡಿದ್ದೆ. ಕ್ಲಾಸಿಕ್ ಇದೆ ಫಸ್ಟ್ ಟ್ರೈ ಮಾಡಿದ್ದು, ಸಖತ್ತಾಗಿದೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ ಹಂಗೆ, ಈ ಕಾಸಿಗೆ ತಕ್ಕಂತೆ ನಿಜವಾಗ್ಲೂ ಚೆನ್ನಾಗಿದೆ. ಚೀಸು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸಾಸ್ ಹಾಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಇದೆ. ಆ್ಯಕ್ಚುಲಿ ಡಾಮಿನೋಸ್ ನನ್ನ ಫೇವ್ರೇಟ್ ಬಂದು ವೆಜ್ ಲೋಡೆಡು. ಬಟ್ ಏನು ಮಾಡೋದು, ಇವತ್ತಿನ ಚಾಲೆಂಜ್ 200 ರೂಪಾಯಿ ಒಳಗಡೆ ಎಲ್ಲನೂ ತಿನ್ನಬೇಕು. ಸೊ ಹುಡುಕಿದ್ದಕ್ಕೆ ನೋಡಿ ಒಳ್ಳೆ 49 ರೂಪೀಸಿಗೆ ಒಳ್ಳೆ ಪಿಜ್ಜಾನೇ ಸಿಕ್ತು ಆ್ಯಕ್ಚುಲಿ. ಸೊ ನಮ್ಮ ಬಜೆಟಲ್ಲಿ 200ಅಲ್ಲಿ 49 ಮೈನಸ್. ಸೊ ನಮ್ಮ ಹತ್ರ ಇವಾಗ ಎಷ್ಟಿದೆ, 151 ರೂಪೀಸ್ ಇದೆ. ನೋಡೋಣ ನೆಕ್ಸ್ಟ್ ಯಾವುದು ಕಮ್ಮಿ ಬಜೆಟಿಗಿದೆ ಅಂತ ಹುಡುಕಾಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ಚಾಲೆಂಜಲ್ಲಿ ಈಗ 2ನೇ ಐಟಮಿಗೆ ಬಂದಿದ್ದೀವಿ. ಫಸ್ಟು ಡಾಮಿನೋಸ್ಗೆ ಹೋಗಿದ್ವಿ. ಡಾಮಿನೋಸಲ್ಲಿ 49 ರೂಪೀಸ್ದು ಪಿಜ್ಜಾ ತಿಂದಾಯಿತು. ಈಗ ಉಳಿದಿರೋದೆಷ್ಟು 49 ಅಂದರೆ 50 ರೂಪಾಯಿ ಇಟ್ಕೊಳ್ಳಿ. ಇನ್ನು 150 ರೂಪಾಯಿ ಮಿಕ್ಕೈತೆ. 150ರಲ್ಲಿ ಸೆಕೆಂಡ್ ಐಟಮ್ಮು ಪಿಜ್ಜಾ ತಿಂದಮೇಲೆ ಬರ್ಗರ್ ತಿನ್ನೋಣ ಅಂತ ಈ ಬರ್ಗರ್ ಕಿಂಗಿಗೆ ಬಂದಿದ್ವಿ. ಬರ್ಗರ್ ಕಿಂಗಲ್ಲಿ ನೋಡಿದ್ರಲ್ಲ ಫುಲ್ಲು ಹೈಟೆಕ್ಕು. QR ಕೋಡ್ ತಗೊಂಡು ಸ್ಕ್ಯಾನ್ ಮಾಡಿ ಟೇಬಲ್ ನಂಬರ್ಲ್ಲಿ ಆರ್ಡ್ರ್ ಮಾಡಿದ್ರೆ ಟೇಬಲ್ಗೆ ಬರುತ್ತೆ ಆರ್ಡರು. ಸೊ ನಾವಿವಾಗ ಒಂದು ಆಫರ್ ಇತ್ತು 79 ರೂಪಾಯಿಗೆ 2 ವೆಜ್ ಬರ್ಗರ್ ಅಂತ. 2 ತಗೊಂಡ್ರೆ ನನಗೆ ಮತ್ತು ನಮ್ಮ ಕ್ಯಾಮ್ರಾ ವುಮೆನ್ಗೆ ಆಗುತ್ತೆ ಅಂದ್ಬಿಟ್ಟು, ಅಂದರೆ ನನ್ನ ವೈಫಿಗೊಂದು ನನಗೊಂದು ಆರಾಮಾಗಿ ಆಗುತ್ತೆ. 79 ರೂಪಾಯಿ ಟೋಟಲಿ ವರ್ತ್ ಅಂತ ನನಗೆ ಅನಿಸ್ತೈತೆ. ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಈಗ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಬಂದಮೇಲೆ ಹೇಗಿರುತ್ತೆ ಬರ್ಗರ್. 79 ರೂಪೀಸ್ಗೆ 2 ವೆಜ್ ಬರ್ಗರ್. ಐ ಆಮ್ ಸೋ ಎಕ್ಸೈಟೆಡ್. ಇವರೇ ನೋಡ್ರಪ್ಪ ಬರ್ಗರ್ ಕಿಂಗ್ ಫೌಂಡರ್ಸು. 1956ರಲ್ಲಿ, ಅಂದರೆ ಡಾಮಿನೋಸ್ಗಿಂತ ಹಳೇದಿದು. ಎಲ್ಲ ಹಳೆ ಫೋಟೋಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಅವ್ರದ್ದು ಫಸ್ಟ್ ಸ್ಟಾಲ್.
ಸೊ ಫೈನಲಿ ಬಂತು ನಮ್ಮ ವೆಜ್ ಬರ್ಗರ್ಸ್. 79 ರುಪೀಸಿಗೆ ನೋಡ್ತಾ ಇದ್ರೆ ವರ್ಕ್ ಅನಿಸುತ್ತೆ ನೋಡಿ. 2 ವೆಜ್ ಬರ್ಗರ್ ಕೊಟ್ಟಿದ್ದಾರೆ, 2 ಕೆಚಪ್ ಕೊಟ್ಟಿದ್ದಾರೆ ಮತ್ತು ಟಿಶ್ಯೂ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಹೆವಿ ಮ್ಯೂಸಿಕ್ ಬರ್ತೈತೆ, ಫುಲ್ ಫಾರಿನ್ ಮ್ಯೂಸಿಕ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡೋಣ ಈಗ ಅನ್ಬಾಕ್ಸ್ ಮಾಡೋಣ ನಮ್ಮ ವೆಜ್ ಬರ್ಗರ್ ಕಿಂಗ್ ವೆಜ್ ಬರ್ಗರ್. ಚೆನ್ನಾಗಿ ರ್ಯಾಪ್ ಮಾಡಿಟ್ಟಿದ್ದಾರೆ. ಯಾ ಓ ಓ ಓ ನೋಡ್ಬೋದು ಏನಿಲ್ಲ. ವೆಜ್ ಪ್ಯಾಟಿ 2 ಬನ್ ಇಟ್ಕೊಟ್ಟವ್ರೆ. ಸೊ ಏನಿಲ್ಲ ನೋಡ್ಬೋದು, 2 ಬನ್ನು 1 ಪ್ಯಾಟಿ ಇದೆ. ಒಳಗಡೆ ತೆಗೆದ್ರೆ ಸ್ವಲ್ಪ ಆನಿಯನ್ಸು ಮತ್ತು ಸಾಸ್ ಹಾಕ್ಕೊಟ್ಟಿದ್ದಾರೆ, ಅದ್ರ ಕೆಳಗೆ ಅಂಥದ್ದಿಲ್ಲ. ಓಕೆ, 79 ರುಪೀಸಿಗೆ ಈ ಥರದ್ದು 2 ಬರ್ಗರ್ ಕೊಟ್ಟಿದ್ದಾರೆ. ನಾವೇ ಸ್ವಲ್ಪ ಕೆಚಪ್ ಹಾಕ್ಬಿಟ್ಟು ಈಗ ಟೇಸ್ಟ್ ಮಾಡೋಣ. ನಾಟ್ ಬ್ಯಾಡ್, ಚೆನ್ನಾಗಿದೆ ಬರ್ಗರು. ಲೈಕ್ ನಮ್ಮ ವಡಾಪಾವ್ ಕಾನ್ಸೆಪ್ಟ್ ಗೊತ್ತಲ್ಲ, ನಮ್ಮ ಮುಂಬೈ ವಡಾಪಾವು ಈ ಬರ್ಗರು 2 ಒಂದೇ. ಇದು ಫಾರಿನ್ ವಡಾಪಾವ್ ಅಂತ ಹೇಳ್ಬೋದು. ಸ್ವಲ್ಪ ಸಾಸ್ ಗೀಸ್ ಎಲ್ಲ ಚೆನ್ನಾಗಿದೆ. ಒಂಥರ ವೆಜ್ ಪ್ಯಾಟಿನ ಮಸಾಲೆ ಎಲ್ಲ ಸಾಕಾಗಿ ಹಾಕಿದ್ದಾರೆ. ಟೋಟಲಿ ವರ್ತ್ ಅಂತ ನನಗೆ ಫೀಲ್ ಆಗ್ತಿದೆ, ಬಿಕಾಸ್ 2 ಬರ್ಗರು. ಸೊ ನಮ್ಮ 150 ರೂಪಾಯಿ ಬ್ಯಾಲೆನ್ಸಲ್ಲಿ ಈಗ 79 ರೂಪಾಯಿ 2 ತಗೊಂಡ್ವಿ. ಅಲ್ಲಿಗೆ ಒಂದಕ್ಕೆ 40 ರೂಪಾಯಿ ಬಿದ್ದಂಗೆ ಆಯಿತು. ಇಟ್ಸ್ ಓಕೆ, ನಾನು ನಮ್ಮ ಚಾಲೆಂಜ್ಗೆ ಇದು 80 ರೂಪಾಯಿನೇ ಸೇರಿಸ್ಕೊತೀನಿ. ಸೊ 150ರಲ್ಲಿ 80 ಕಳೆದ್ರೆ ಇನ್ನು ನಮಗೆ ಎಷ್ಟು ಉಳಿತೀನ 70 ಇನ್ನು 70 ರುಪೀಸ್ ಇದೆ. ನೋಡೋಣ 70 ರುಪೀಸಲ್ಲಿ ಇನ್ನೂ ಏನೇನು ತಿನ್ಬೋದು, ಎಕ್ಸ್ಪ್ಲೋರ್ ಮಾಡೋಣ. ಫುಡ್ ಕೋರ್ಟ್ನ ಇನ್ನು ತೋರಿಸಿ, ಫುಡ್ ಕೋರ್ಟ್ನ ಎಲ್ಲ ಫುಲ್ಲು. 70 ರೂಪಾಯಿಗೆ ಏನು ತಿನ್ಬೋದು ಇನ್ನೂ ತಿನ್ನೋ ಅಂಥದ್ದು. ನಮ್ಮ ಚಾಲೆಂಜ್ ಪ್ರಕಾರ ನೋ ಕಾಫಿ, ನೋ ಜ್ಯೂಸಸ್, ನಥಿಂಗ್. ತಿನ್ನೋ ಅಂಥದ್ದು ಏನು ತಿನ್ಬೋದು ತೋರಿಸ್ತೀನಿ. ಸೊ ಇದೊಂದು ಕ್ಯಾಲಿಫೋರ್ನಿಯಾ ಬರೋಟೋ ಅಂತ ಇದೆ. ನೋಡೋಣ ಟ್ಯಾಕೋ ಎಷ್ಟಕ್ಕೆ ಸಿಗುತ್ತೆ ಅಂತ ಚೆಕ್ ಮಾಡೋಣ. ಇಲ್ಲ ಸೊ ನಮ್ಮ ಬಜೆಟಿಗೆ ಒಂದು ಟ್ಯಾಕೋ ಸಿಕ್ತು 59 ರುಪೀಸ್. ಸೊ ನಮ್ಮ ಫುಡ್ ಚಾಲೆಂಜಲ್ಲಿ ಏನೋ ಫಸ್ಟು ಡಾಮಿನೋಸ್ ಪಿಜ್ಜಾ ತಿಂದ್ವಿ, ಅದು 50 ರೂಪಾಯಿಗಂತೂ ಹೋರಾಡಿ 50 ರೂಪಾಯಿ ಪಿಜ್ಜಾ ತಿಂದಾಯಿತು. ನೆಕ್ಸ್ಟು ನಾವು ಬರ್ಗರ್ ಕಿಂಗ್ ಹೋದ್ವಿ. ಬರ್ಗರ್ ಕಿಂಗಲ್ಲಿ 79 ರೂಪಾಯಿಗೆ ವರ್ತು 2 ವೆಜ್ ಬರ್ಗರ್ ತಿಂದ್ವಿ. ಸಾಕಾಗಿತ್ತು ವೆಜ್ ಬರ್ಗರ್ ಅಂತೂ. ಫೈನಲಿ ನಮಗೆ ಉಳಿದಿದ್ದೆಷ್ಟು, ಡಾಮಿನೋಸಲ್ಲಿ 50 ರೂಪಾಯಿ, ಬರ್ಗರ್ ಕಿಂಗಲ್ಲಿ 80 ರೂಪಾಯಿ, 130 ಆಯಿತು. ಇನ್ನು 70 ರೂಪಾಯಿ ಉಳಿದಿತ್ತು. 70 ರೂಪಾಯಿಗೆ ಏನು ತಿನ್ನೋದು ಅಂತ ಫುಡ್ ಕೋರ್ಟಿಗೆ ಬಂದು ಇಡೀ ಫುಡ್ ಕೋರ್ಟ್ ಎಲ್ಲ ಅಲ್ದಾಡಿ ಕೊನೆಗೆ ಈ ಟ್ಯಾಕೋಸ್ ತೊಗೊಂಡಿದ್ದೀನಿ ನೋಡಿ. ಇದು ಬಂದು ಇದ್ರ ಹೆಸರೇನ ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ ಒಂದು ಟ್ಯಾಕೋ ಸಿಕ್ತು. ಇದು ಬಂದು 60 ರೂಪಾಯಿ, ನಿಮಗೆ 59 ಅಂತ ಇದೆ. ಸೊ 60 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಬೋದು. ಟ್ಯಾಕೋಸ್ ನೋಡಿ ಹೆಂಗಿದೆ. ಇದಕ್ಕೆ ಫಿಲ್ಲಿಂಗ್ ಬಂದು ನಿಮಗೆ ರಾಜ್ಮಾ ಬರುತ್ತಲ್ಲ ದೊಡ್ಡದು, ಬೀನ್ಸ್ ಕಾಳದು, ಟೊಮಾಟೊ, ಕ್ಯಾಬೇಜು ಮತ್ತು ಇದು ಫ್ರೈಡ್ ಆಲೂಗಡ್ಡೆ ಬರುತ್ತಲ್ಲ ಈ ಥರ, ಅದೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸ್ಟಫಿಂಗ್ ಇದೆ. ಮತ್ತು ಹೊರಗಡೆ ಇದು ಕ್ರಿಸ್ಪಿ ಲೇಯರ್ ಇದೆ. ಇದು ನೋಡಿ ಈ ಥರ ಕ್ರಿಸ್ಪಿ ಇದೆ. ಇದು ಆ ಲೇಯರ್ಗೆ ಒಳಗಡೆ ಸ್ಟಫ್ ಮಾಡಿಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಈ ಥರ ಟ್ಯಾಕೋ ಫಸ್ಟ್ ನೋಡಿದ್ದು ಈ ಆವೆಂಜರ್ಸ್ ಎಂಡ್ ಗೇಮಲ್ಲಿ ಹಲ್ಕ್ ಬಂದ್ಬಿಟ್ಟು ಆ್ಯಂಟ್ ಮನಿ ಕೊಡ್ತಾ ಇರ್ತಾನಲ್ಲ, ಆವಾಗ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದ. ನೋಡೋಕ್ಕದು ಸಖತ್ತಾಗಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸಖತ್ತಾಗಿದೆ ಸೂಪರ್. ಒಳಗಡೆ ಸಾಸ್ ಎಲ್ಲ ಹಾಕಿದ್ದಾರೆ. ಆ ಸಾಸ್ ಟೇಸ್ಟು ಮತ್ತು ಆಲೂಗಡ್ಡೆ ರಾಜ್ಮಾ ಬೆಸ್ಟು, ವರ್ತಿದೆ. 60 ರೂಪಾಯಿಗೆ ಒಳ್ಳೆ ಏನೋ ಪ್ರೋಟೀನ್ ಫುಡ್ ಇದು. ಬಟ್ ಎಲ್ಲ ಫಾರಿನ್ ಫುಡ್ಸ್ ಇವತ್ತು. ಪಿಜ್ಜಾ, ಬರ್ಗರ್ ಈ ಥರದ್ದೆಲ್ಲ ಟ್ರೈ ಮಾಡಿದ್ದೀವಿ. ಇನ್ನೇನು ಮಾಲಿಗೆ ಬಂದು ಪಿಜ್ಜಾ ಬರ್ಗರ್ ತಿಂದಲೆ ಮುದ್ದೆ ಅನ್ನ ಸರ್ ಕೊಡೋಕ್ಕಾಗೈತದ. ಮಾಲಿಗೆ ಬಂದಮೇಲೆ ಈ ಥರ ಫುಡ್ಗಳು ತಿನ್ನಲೇಬೇಕು, ಏನೂ ಮಾಡೋಂಗಿಲ್ಲ. ಸೊ ಅಕಾರ್ಡಿಂಗ್ ಟು ಮೀ ನಾನಿವತ್ತು ಫುಡ್ ಚಾಲೆಂಜನ್ನ ನೀಟಾಗಿ ಮುಗಿಸಿದ್ದೀನಿ. ನಾನು ಹೇಳ್ದಂಗೆ ಯಾವ ಜ್ಯೂಸು ತೊಗೊಂಡಿಲ್ಲ, ಯಾವ ಕಾಫಿನೂ ತೊಗೊಂಡಿಲ್ಲ, ಬರೀ ತಿನ್ನೋ ಐಟಮೇ ತೊಗೊಂಡಿದ್ದೀನಿ 200 ರೂಪಾಯಿಲಿ. ಫಸ್ಟ್ ಪಿಜ್ಜಾ, ಆಮೇಲೆ ಬರ್ಗರ್, ಇವಾಗ ಟ್ಯಾಕೋ. 3 ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನೂ ನಮ್ಗೆ 10 ರೂಪಾಯಿ ಉಳಿದಿದೆ. 10 ರೂಪಾಯಿಲಿ ಐಸ್ ಕ್ರೀಮ್ ಏನಾರು ತೊಗೊಂಡು ತಿನ್ಕೊಂಡು ಹೋಗ್ತೀನಿ. ಸೊ ಇದೆಲ್ಲ ತಿಂದಮೇಲೆ ಏನು ಅನ್ನಿಸ್ತೈತೆ ಅಂದರೆ, ಈ ಅಣ್ಣವರು ಆಕಸ್ಮಿಕ ಪಿಕ್ಚರಲ್ಲಿ ಹೇಳಿದಾರಲ್ಲ, ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರ ನಮಗೆ ಮೇಲು ಅಂದಂಗೆ, ಮಾಲೆಲ್ಲ ಸುತ್ತಿ ಫುಡ್ ಕೋರ್ಟು ಚಾಲೆಂಜ್ ಮಾಡಿ ಏನೇನೋ ತಿಂದ ಮೇಲೂ ನಮ್ಮ ಮನೆ ಊಟನೇ ನಮಗೆ ಮೇಲು ಅನ್ನಂಗೆ ಆಗಿದೆ. ಆದರೂ ಓಕೆ, ಐ ಆಮ್ ಸ್ಯಾಟಿಸ್ಫೈಡ್. 200 ರೂಪಾಯಿಲಿ ಚೆನ್ನಾಗಿ ಫುಡ್ ಚಾಲೆಂಜ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋಲಿ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಮಾಲಲ್ಲಿ ಫುಡ್ ಚಾಲೆಂಜ್ ಮಾಡಬೇಕು ಅಂತ ಹೇಳಿ ಇದೇ ಥರ ಫುಡ್ ಚಾಲೆಂಜಸ್ ನಾನು ಮಾಡ್ತಾನೆ ಇರ್ತೀನಿ. ಬಾಯ್.